ನಮಸ್ತೆ, ನಾನು ಚಂದ್ರಶೇಖರ್ ಅಂತ. ಶ್ರೀರಾಮ್ಪೇಟ್ ಚೈತ್ರ ಕುಂದಾಪುರ ಅವ್ರ ಭಾವ ನಾನು. ಚೈತ್ರನ 5 ಕೋಟಿ ಹಗರಣ ಗೋವಿಂದ ಬಾಬು ಪೂಜಾರಿ 5 ಕೋಟಿ ಹಗರಣದಲ್ಲಿ ಆಗಬೇಕಾದ್ರೆ ಮುಂಚೆ ನಾನು ಶ್ರೀರಾಮ್ಪೇಟ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾಯಿದ್ದೆ. ಒಂದು ದಿವಸ ಶ್ರೀಕಾಂತ್ ಮತ್ತು ಚೈತ್ರ ಅವರು ಬಂದು 50 ಲಕ್ಷ ಕ್ಯಾಶ್ ತಗೊಂಡು ಬಂದು ಡೆಪಾಸಿಟ್ ಮಾಡೋಗಿ ಕೇಳಿದಾಗ ಸೆಕ್ರೆಟರಿ ಅವ್ರ ಹತ್ರ ಮಾತಾಡಿ ನಾನು ಡೆಪಾಸಿಟ್ ತೊಗೊಳ್ಬೋದಾ ಕೇಳಿದೆ. ಡೆಪಾಸಿಟ್ ತೊಗೊಳ್ಬೋದು ಅಂತ ಹೇಳಿದ್ರು. ಅವಳು ಅವಾಗ ಹೇಳಿದ್ಲು, ಡೆಪಾಸಿಟ್ ತೊಗೊಳ್ಳೋ ಬಗ್ಗೆ ನನ್ನ ಹೆಸರಲ್ಲಿ ಬೇಡ, ಅದು ನಮ್ಮ ಅಪ್ಪ ಅಮ್ಮನ ಹೆಸರಲ್ಲಿ ಇಡಿ ಅಂತೇಳಿ ಹೇಳಿದ್ಲು ಡೆಪಾಸಿಟನ್ನು. ಯಾಕಂದ್ರೆ ನಾಳೆ ಅದು ಮಿನಿಸ್ಟರ್ ದುಡ್ಡು, ಅದು ಶಾರ್ಟ್ ಪೀರಿಯಡ್ ಮಾತ್ರ, ಸ್ವಲ್ಪ ಟೈಮಲ್ಲಿ ನಾವು ತೆಗಿತೇವೆ ಡೆಪಾಸಿಟ್. ಅದಕ್ಕಾಗಿ ಡೆಪಾಸಿಟ್ ಮಾಡೋಕ್ಕೆ ಡೆಪಾಸಿಟ್ ಮಾಡಿ ಕೊಟ್ಟಿದ್ದೇನೆ ನಾನು. ಸೈನ್ ಎಲ್ಲ ಅವಳೇ ಮಾಡಿದ್ದು. ಎಲ್ಲ ಅವಳ ಅಪ್ಪ ಅಮ್ಮನ ಹೆಸರಲ್ಲಿ ಡೆಪಾಸಿಟ್ ಮಾಡುವಾಗ ಪೂರ ಸೈನೆಲ್ಲ ಅವಳೇ ಮಾಡಿದ್ದು. ಆಮೇಲೆ ಅದನ್ನು ಡೆಪಾಸಿಟ್ ಮಾಡಿ ಆದ ನಂತರ ಬಾಂಡ್ ತೊಗೊಂಡೋದ್ದು. ಬಾಂಡ್ ತೊಗೊಂಡೋದ ನಂತರ ಸ್ವಲ್ಪ ಟೈಮಲ್ಲಿ ಸಂತೋಷನವರಿಗೆ ಲೋನ್ ಮಾಡಿಸಿ, ಸ್ವಲ್ಪ ಡೆಪಾಸಿಟ್ ಲೋನ್ ಬೇಕಿತ್ತು, ಅದನ್ನ ಲೋನ್ ಮಾಡಿ ಕೊಡಿ, ಆಮೇಲೆ ನಿಮಗೆ ಅದಕ್ಕೆ ಎಕ್ಸ್ಟ್ರಾ ಬಡ್ಡಿ ನಾನು ಎಕ್ಸ್ಟ್ರಾ ಕೊಡ್ತೇನೆ ಅಂತ ಹೇಳಿದೆ. ಆಮೇಲೆ ಅದಕ್ಕೋಸ್ಕರ ಅವಳು ಭಾವ ನಂಗೆ ಫೋನ್ ಮಾಡಿ ಹೇಳಿದೆ, ಅವಳು ಲೋನ್ ಮಾಡಿ ಕೊಡಿ, ನಾನು ಅದು ಆಮೇಲೆ ಬಂದು ಬಾಂಡಲ್ಲಿ ನಿಮ್ಗೆ ಕೊಡ್ತೆ, ಸೈನೆಲ್ಲ ನಾನು ಬಂದು ಆಮೇಲೆ ಹಾಕ್ತೇನೆ ನಿಮಗೆ, ಈಗ ಏನು ಸಮಸ್ಯೆ ಆಗೋದಿಲ್ಲ, ನೀವು ಅದನ್ನು ಬಾಂಡ್ ಮೇಲೆ ಲೋನ್ ಮಾಡಿ ಕೊಡಿ ಅಂತೇಳಿ ಹೇಳಿದ್ಲು. ನಾನು ಅದಕ್ಕೆ ಸತ್ಯ ಅಂತ ಎಣಿಸಿ ಅವರಿಗೆ ಲೋನ್ ಮಾಡಿ ಕೊಟ್ಟೆ. ನನಗೆ ಉಪ್ಪೂರು ಬ್ರಾಂಚಿಗೆ ಟ್ರಾನ್ಸ್ಫರ್ ಆದಾಗ ಶ್ರೀಕಾಂತ್ ಮತ್ತು ಚೈತ್ರ ಅವರು ಇಲೆಕ್ಷನ್ ಟೈಮಲ್ಲಿ 2 ಕೋಟಿ ರೂಪಾಯಿ ದುಡ್ಡು ಹಿಡ್ಕೊಂಡು ಬಂದು ಡೆಪಾಸಿಟ್ ಮಾಡೋ ಬಗ್ಗೆ ಕೇಳಿದೆ. ನಾನು ಅವಾಗ ಸೆಕ್ರೆಟರಿಗೆ ಫೋನ್ ಮಾಡಿ ದುಡ್ಡು ಉಂಟು, ಡೆಪಾಸಿಟ್ ತೊಗೊಳ್ಬೋದಾ ಕೇಳಿದೆ. ಸೊಸೈಟಿಗೆ ಲಾಭ ಆಗುತ್ತೆ ಅನ್ನೋಕ್ಕೋಸ್ಕರ ಡೆಪಾಸಿಟ್ ತೊಗೊಳ್ಳೋ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನು ತಗೊಂಡಿದ್ದೀನಿ. ಅದರಲ್ಲಿ ಒಂದು ಸ್ವಲ್ಪ ಡೆಪಾಸಿಟ್ ಮಾಡಿ ಉಳಿದ ದುಡ್ಡನ್ನು ಲಾಕರಲ್ಲಿ ಇಟ್ಟು ಹೋಗಿದ್ರು. ಅವರು ಹೋಗುವಾಗ ಲಾಕರಲ್ಲಿ ಇಟ್ಟು ಹೋದರು. ಲಾಕರಲ್ಲಿ ಇಟ್ಟು ಹೋದ ನಂತರ ಸ್ವಲ್ಪ ಟೈಮ್ ಬಿಟ್ಟು ಮನೆ ಕಟ್ಟುకుంಟು ನನಗೆ ಅದ್ರ ಮೇಲೆ ಒಂದು ಸ್ವಲ್ಪ ಲೋನ್ ಮಾಡಿ ಕೊಡು ಅಂದಲ್ಲಿ ಹೇಳಿದ್ರು ಡೆಪಾಸಿಟ್ ಮೇಲೆ. ಮತ್ತು ಲಾಕರಲ್ಲಿ ಸ್ವಲ್ಪ ದುಡ್ಡನ್ನು ತಗೊಂಡೋದ್ರು. ಬಾಂಡ್ ಮೇಲೆ ಲೋನ್ ಮಾಡುವಾಗ ಒರಿಜಿನಲ್ ಬಾಂಡ್ ಬೇಕಂತ ನಾನು ಕೇಳಿದೆ. ಆ ಒರಿಜಿನಲ್ ಬಾಂಡ್ ಕೇಳಿದಾಗ ಅದು ವೈನರಲ್ಲಿ ಇರುವಾಗಲೂ ನೀವು ಒರಿಜಿನಲ್ ಬಾಂಡ್ ತಂದು ಕೊಡ್ತೇನೆ ಅಂತ ಹೇಳಿ ತಂದು ಕೊಡಲಿಲ್ಲ. ಈಗ ಉಪ್ಪೂರಲ್ಲಿ ಬ್ರಾಂಚಿಂದು ಒರಿಜಿನಲ್ ಬಾಂಡು ತಂದು ಕೊಡಲಿಲ್ಲ. ನನ್ನ ಕಡೆ ನಾನು ಸಮಸ್ಯೆ ಆಗುತ್ತೆ. ಅದಕ್ಕೆ ಹೇಳಿದ್ರೆ, ಇಲ್ಲ ನಾನು ಅದು ಮಿಸ್ಪ್ಲೇಸ್ ಆಗಿದೆ, ನಾನು ಅದು ಎಲ್ಲಿದೆ ಅಂತ ಗೊತ್ತಿಲ್ಲ, ನನಗೆ ಸಿಕ್ಕ ನಂತರ ನಿಮ್ಗೆ ಗ್ಯಾರಂಟಿ ತಂದು ಕೊಡ್ತೆ. ಅದ್ರ ಮೇಲೆ ಆ ನಂಬಿಕೆ ಇಟ್ಕೊಂಡು ನಾನು ಅವಳಿಗೆ ಲೋನ್ ಮಾಡಿಸಿ ಕೊಟ್ಟದ್ದೆ. ಆ ಲೋನ್ ತಗೊಂಡು ಹೊಲ್ಲು. ನಾವು ಸಂಬಂಧ ಅಲ್ಲ, ನಮ್ಮ ಚೈತ್ರ ನಮ್ಮ ಮೈದಿನ, ಅದಕ್ಕೋಸ್ಕರ ನಾನು ಅದ್ರ ಬಗ್ಗೆ ಸ್ವಲ್ಪ ನಿಗ್ಲೆಕ್ಟ್ ಮಾಡಿದೆ. ಡೆಪಾಸಿಟ್ ಮೇಲೆ ಮಾಡಿರೋ ಸಾಲದ ದುಡ್ಡು ಮತ್ತು ಲಾಕರಲ್ಲಿರೋ ದುಡ್ಡನ್ನು ತಗೊಂಡೋದ ನಂತರ 1-1.5 ತಿಂಗಳಲ್ಲಿ ಚೈತ್ರ ಕುಂದಾಪುರ ಮತ್ತು ಶ್ರೀಕಾಂತ್ ಇಬ್ಬರು ಅರೆಸ್ಟ್ ಆದರು. 1-1.5 ತಿಂಗಳಲ್ಲಿ ಅರೆಸ್ಟ್ ಆದರು. ಅರೆಸ್ಟ್ ಆಗ್ಬೇಕಾದ್ರೆ ಹಿಂದಿನ ದಿವಸ ನನಗೆ ಫೋನ್ ಮಾಡಿಕೊಂಡು, ನಾನು ತುಂಬ ಸಮಸ್ಯೆಯಲ್ಲಿದ್ದೆ, ಈ ಸಮಯದಲ್ಲಿ ನನ್ನ ಹುಡ್ಕೊಂಡು ಯಾರು ಬಂದರೆ ನಾನು ಲಾಕರಲ್ಲಿ ದುಡ್ಡಾಗಲಿ ಅಥವಾ ಡೆಪಾಸಿಟ್ ಮೇಲೆ ಲೋನ್ ಮಾಡೋದಾಗಲಿ, ಲಾಕರಲ್ಲಿ ಚಿನ್ನ ಯಾವುದು ಮತ್ತು ಸಂತೋಷ್ ನಿಗೆ ಕೊಟ್ಟ ದುಡ್ಡು, ಬಡ್ಡಿ ಮೇಲೆ ಕೊಟ್ಟ ದುಡ್ಡು, ಯಾವುದೇ ರೀತಿಯ ಮಾಹಿತಿಯನ್ನು ಕೊಡಬಾರ್ದು. ಮತ್ತು ಮನೆ ಕಟ್ಟು ತಗೊಂಡೋದ ದುಡ್ಡು, ಅದ್ರ ಬಗ್ಗೆ ಯಾವುದೇ ಮಾಹಿತಿಯನ್ನು ಕೊಡಬಾರ್ದು. ನೀವು ಕೊಟ್ಟೆ ಅಂದೇಳಿ ಆದರೆ ನಾನು ಮತ್ತೆ ಈಗಲೇ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದೆ. ನಿಮ್ಮಿಂದಾಗಿ ನಾನು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡ್ರೆ ನಾನು ಸಂಬಂಧಗಳ ಮುಖ ನೋಡೋದಿಲ್ಲ, ನಾನು ಅಕ್ಕ ಅಂದೇಳಿ ನೋಡೋದಿಲ್ಲ. ಅವಳನ್ನು ನಾನು ಎಲ್ಲಿ ಹ್ಯಾಂಗೆ ಇದು ಮಾಡ್ಬೇಕಂತ ಗೊತ್ತುಂಟು ನನಗೆ. ಅಂದೇಳಿ ಜೀವ ಬೆದರಿಕೆ ಹಾಕಿಲ್ಲ. ಸ್ಕೂಟಲ್ಲಿ ಹೋಗುವಾಗ ಇದು ಮಾಡ್ತೆ ಅಂತ ಹೇಳಿಲ್ಲ. ಅದಕ್ಕಾಗಿ ಜೀವ ಬೆದರಿಕೆ ಹಾಕಿಲ್ಲ. ನಾನು ಅದಕ್ಕೆ ಯಾವ ವಿಷಯನೂ ಯಾರ ಹತ್ರನೂ ಮಾತಾಡಲಿಲ್ಲ, ಯಾರಿಗೂ ವಿಷಯ ಹೇಳಲಿಲ್ಲ ನಾನು. ಅದರ ನಂತರ CCB ಅವರು ನಮ್ಮ ಮನೆಗೆ ಬಂದು ಶ್ರೀಕಾಂತನ ಕರ್ಕೊಂಡು ಬಂದಾಗ ನಾನು ಎಲ್ಲ ದಾಖಲಾತಿಯಲ್ಲೂ ತಗೊಂಡೋಗಿ ಕೊಟ್ಟಾಗ ಎಲ್ಲ ಲಾಕರ್ ಗೀಕರ್ ಎಲ್ಲ ಓಪನ್ ಮಾಡಿ ಕೊಟ್ಟು ಡೆಪಾಸಿಟ್ ಬಾಂಡ್ ಎಲ್ಲ ನೋಡುವಾಗ ಡೆಪಾಸಿಟ್ ಬಾಂಡ್ ಎಲ್ಲ ಅಲ್ಲೇ ಇದೆ, ಅವಳ ಹತ್ರನೇ ಇದೆ. ಲಾಕರ್ ಒಳಗೆ ಇಟ್ಟಿಲ್ಲ. ನಂಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಮಾಹಿತಿ ಇಲ್ಲ. ನನಗೆ ಕೊಡ್ತೇನೆ ಅಂತ ಒರಿಜಿನಲ್ ಬಾಂಡ್ ಸಮೇತ ಲಾಕರಲ್ಲೇ ಇಟ್ಕೊಂಡಿಲ್ಲ. ಆವಾಗ ಅವರು ಬಂದು ಎಲ್ಲ ತಗೊಂಡೋದ್ರು. ಹೋಗುವಾಗ ನನಗೆ ಮೈಂಡ್ ಬ್ಲ್ಯಾಂಕ್ ಆಗಿ ನಾನು ಅದನ್ನು ಲೋನ್ ಇರೋ ಬಗ್ಗೆ ಆಗಿ ಯಾವುದೇ ಮಾಹಿತಿ ಕೊಡೋಕ್ಕಾಗಲಿಲ್ಲ ನನ್ನ ಕೈಯಲ್ಲಿ. ನಾನು ನರ್ವಸ್ ಆಗಿಬಿಟ್ಟಿದ್ದೆ. ಈ CCB ಅವರಿಗೆ ನಾನು ಚಿನ್ನ ಮತ್ತು ದುಡ್ಡಿಟ್ಟದ ಬಗ್ಗೆ, ಲಾಕರಲ್ಲಿ ದುಡ್ಡಿಟ್ಟದ ಬಗ್ಗೆ ಮಾಹಿತಿ ಕೊಟ್ಟದಕ್ಕೋಸ್ಕರ ಹಾಗೆ ಸಾಧನೆ ಮಾಡೋಕ್ಕೋಸ್ಕರ ಅವರು ರಿಲೀಸ್ ಆಗಿ ಬಂದ ನಂತರ ಶ್ರೀಕಾಂತ್ ಮತ್ತು ಚೈತ್ರ ನನ್ನ ಬಗ್ಗೆ ಉಲ್ಟಾ ಹೊಡೆದ್ರು. ಚೈತ್ರ ಕೊನೆಯಲ್ಲಿ ಒಂದು ಮಾತಾಡಲ್ಲ, ಒರಿಜಿನಲ್ ಬಾಂಡ್ ಹೆಂಗೂ CCB ಅವ್ರ ಹತ್ರ ಉಂಟು, ನಾವೇ ಸಾಲ ಮಾಡೋದ ಬಗ್ಗೆ ನಿಮ್ಮ ಹತ್ರ ಯಾವುದೇ ಸಾಕ್ಷಿ ಇಲ್ಲ, ನೀನು ನನ್ನ ಬಗ್ಗೆ ಮಾಹಿತಿ ಕೊಟ್ಟೋದಕ್ಕೆ ನೀನು ಕೆಲಸ ಕಳ್ಕೊ, ಜೈಲಿಗಾರು ಹೋಗು, ನಂಗೆ ಸಂಬಂಧ ಇಲ್ಲ, ಆ ಸಾಲವನ್ನು ನಾನು ಮಾಡೋದ್ರ ಬಗ್ಗೆ ಎಲ್ಲೂ ನಾನು ಒಪ್ಕೊಳ್ಳೋದಿಲ್ಲ ಅಂದೇಳಿ ಹೇಳಿಬಿಟ್ಲೆ. ಅವಳೇನು ನಮಗೇನು 1 ರೂಪಾಯಿ ಕೊಡಲಿಲ್ಲ. ನನ್ನ ಹೆಂಡತಿ 20 ಲಕ್ಷ ರೂಪಾಯಿ ಕೊಟ್ಟಿದೆ ಅಂತೇಳಿ ಹೇಳಿ ಅಪವಾದ ಆಗ್ತಾಯಿದ್ದಿಲ್ಲ. ಯಾಕೆ ಮಾನಸಿಕ ಚಿತ್ರಹಿಂಸೆ ಕೊಡ್ತಾಯಿದ್ದಿಲ್ಲ ನನ್ನ ಹೆಂಡತಿಗೆ, ಮತ್ತು ನನಗೂ ಬದುಕೋಕ್ಕೆ ಬಿಡೋದಿಲ್ಲ. ಅವಳು ಮಾಡೋದು ಈ ಮೋಸ ಅನ್ಯಾಯಕ್ಕೆ ಸರಿಯಾದ ಶಿಕ್ಷೆ ಆಗಬೇಕು. ಇನ್ನು ಮುಂದೆ ಯಾರಿಗೂ ಈ ಥರ ಮೋಸ ಮಾಡಬಾರ್ದು ಅವಳು ಅಂತೇಳಿ ಕೇಳ್ಕೊಳ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.